ನಿಮ್ ಪ್ರಕಾರ ಇಂಡಸ್ಟ್ರಿನಲ್ಲಿ ಕಂಟೆಂಟ್ಗಳ ಕೊರತೆ ಆಗ್ತಿರೋದು ಯಾಕೆ? ಯಾಕಂದ್ರೆ ಎಲ್ಲೋ ಒಂದ್ ಕಡೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ತೀರಾ ಕಮ್ಮಿ ಆದ್ರು. ಹೊಸ ಪ್ರೊಡ್ಯೂಸರ್ ಬರ್ತಾ ಇದ್ರೆ ಒಂದೇ ಸಿನಿಮಾ ನೀವ್ ಹೇಳ್ದಂಗೆ ಈ ತರದೆಲ್ಲ ಸಮಸ್ಯೆ ಅಂದವ್ರು ಮತ್ತೆ ವಾಪಸ್ ಸಿನಿಮಾ ಮಾಡಕ್ಕೆ ಬರಲ್ಲ. ಒಂದೇ ಸಿನಿಮಾದಲ್ಲಿ ಸಾಕಾಗ್ಬಿಟ್ಟಿರ್ತಾರೆ, ವಾಪಸ್ ಹೋಗ್ಬಿಡ್ತಾರೆ. ಇದೆಲ್ಲವೂ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಸಿನಿಮಾ ಕಲ್ತವ್ರು ಸಿನಿಮಾ ಮಾಡೋದು ಕಮ್ಮಿ ಆಗಿದೆ ಇಂಡಸ್ಟ್ರಿಯಲ್ಲಿ ಅಂತ. ಅಲ್ಲ, ಅದು ಇರ್ಬೋದು. ಸಿನಿಮಾ ಕಲ್ತಿರೋರು ಸಿನಿಮಾ ಮಾಡಿರೋದು ಕಡಿಮೆನೂ ಆಗ್ತಿರ್ಬೋದು ಒಂದು. ಮತ್ತೆ ಇನ್ನೊಂದೇನು ಅಂದ್ರೆ ಹೊಸ ಪ್ರೊಡ್ಯೂಸರ್ಸ್ಗಳು ಅವರಿಂದ ಬಹಳಷ್ಟು ಸಫರ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಅವರು ಡೈನಾಮಿಕ್ಸ್ ತಿಳ್ಕೊತಾ ಇಲ್ಲ. ಯಾರೋ ಹೇಳಿದ್ ನಮ್ ಮಾತಿಗೆ ನಂಬಿ ಅಷ್ಟು ಬಿಸ್ನೆಸ್ ಆಗುತ್ತೆ, ಇಷ್ಟು ಬಿಸ್ನೆಸ್ ಆಗುತ್ತೆ, ಅಮೆಝಾನ್ ಅಲ್ಲಿ ನಾನ್ ಮಾಡಿಸ್ಕೊಡ್ತೀನಿ, ಇವ್ನ್ ಮಾಡಿಸ್ಕೊಡ್ತೇನೆ, ಅದು ಇದು ಮಾತಾಡ್ಕೊಂಡು ಅಮೆಝಾನ್ ಅವರು OTT ಅವರು ಕನ್ನಡ ಸಿನಿಮಾಗಳನ್ನ ತಗೋತಾನೆ ಇಲ್ಲ ಬ್ರದರ್. ಇಸ್ ಇಸ್ ಹಾರ್ಶ್ ಟ್ರೂತ್, ಕಟು ಸತ್ಯ ಇದು. ಅವರು ಕನ್ನಡ ಸಿನಿಮಾ ನೆಟ್ಫ್ಲಿಕ್ಸ್ ಬಿಡಿ ಅವ್ರು ಮೂಸ್ತಾನೂ ಇಲ್ಲ, ಬೇಡ ಬೇಡ ಅಂತಾರೆ ಕನ್ನಡ ಕಂಟೆಂಟ್. ಅಟ್ಲೀಸ್ಟ್ ನಮಗೆ ಅಮೆಝಾನ್ ಅಲ್ಲಿ ಶೇರಿಂಗ್ ಬೇಸಿಸ್ ಎಲ್ಲಾರ ಪರ್ವ್ಯೂ ಬೇಸಿಸ್ ಎಲ್ಲ ಆದ್ರೂ ನಮಗೆ ಅದೊಂದು ವಿಂಡೋ ಇದೆ. ಬೇರೆ ಇದ್ರಲ್ಲೆಲ್ಲ ಇಲ್ವೇ ಇಲ್ಲ. ದೇ ಡೋಂಟ್ ಕೇರ್ ಕನ್ನಡ. ಸೊ ಅಷ್ಟ್ರ ಮಟ್ಟಕ್ಕಿದೆ. ಈ ಹೊಸದಾಗಿ ಬರುವಂತಹ ನಿರ್ಮಾಪಕರುಗಳು ಏನಾಗ್ತಿದೆ, ದೇ ಡೋಂಟ್ ನೋ ವಾಟ್ ಇಸ್ ಸಿನಿಮಾ. ಅದು ಹೆಂಗೆ ಒಬ್ಬ ಯಾರೋ ಅರ್ಧ ನಾಲೆಡ್ಜ್ ಗೊತ್ತಿರೋರು ಕನ್ವಿನ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅಥವಾ ಅವ್ರು ಯಾವ ಒತ್ತಡಕ್ಕೆ ಒಳಗಾಗಿ ಸಿನಿಮಾಗಳು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಈ ಹೊಸದಾಗಿ ಬರುವಂತವ್ರು ತುಂಬಾ ಇಂಡಸ್ಟ್ರಿನ ಗಂಭೀರವಾಗಿ ತಿಳ್ಕೊಂಡು ಏನ್ ವ್ಯವಹಾರ ಏನು, ಆಮೇಲೆ ಬಜೆಟ್ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಬಜೆಟ್ ಸಿಕ್ಕಾಪಟ್ಟೆ ಅಂದ್ರೆ ದೇ ಸ್ಪೆಂಡ್ ಅನ್ನೆಸೆಸರಿಲಿ. ಬೇರೆ ಏನೋ ಒಂದ್ ಮಾಡೋದಕ್ಕೆ ಯಾವ್ದೋ ಒಂದು, ಈಗ ಒಂದ್ ಯಾರೋ ವಿಷಯ ಗೆದ್ದಿದ್ದಾರೆ ಅಂತಂದ್ರೆ ಅದು ಗೆದ್ದಿರೋದಕ್ಕೆ ಹಲವಾರು ಕಾರಣ ಇರುತ್ತೆ. ಅದು ಗೆದ್ದಿದ್ದಾರೆ, ಇದಕ್ಕೆ ಗೆದ್ದಿದ್ದಾರೆ ಅಂತ ಇವರೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟು ಹಂಗೇನೋ ಟ್ರೈ ಮಾಡಕ್ ಹೋಗ್ತಾರೆ. ಐ ಥಿಂಕ್ ಈ ತರದ್ದೆಲ್ಲ. ಆಮೇಲೆ ಹೇಳ್ದಂಗೆ ನಾನು ಈ ಏನು ಬಜೆಟ್ಸ್, ಮಾರ್ಕೆಟಿಂಗ್ ಬಜೆಟ್ಸ್ ಆಗ್ಬೋದು, ಇದು ಹೋಗ್ಬೋದು. ಏನಾಗುತ್ತೆ, ಎಷ್ಟೋ ಸಿನಿಮಾಗಳು ನಾನೇ ನೋಡಿದೀನಿ, ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ. ಸೊ ಆಸ್ ಅ ಪ್ರೊಡ್ಯೂಸರ್ ನಾನು ಡೊಳ್ಳು ಸಿನಿಮಾ ಮಾಡಿದಾಗ ಐ ಸ್ಪೆಂಡ್ ಟೂ ಮಚ್ ಐ ಸ್ಪೆಂಡ್ ಫಾರ್ ಮಾರ್ಕೆಟಿಂಗ್. ಸೊ ಅವಾಗ ಅನ್ನಿಸ್ತು, ಓಕೆ ಇದು ಹಂಗಲ್ಲ. ಕೆಲವು ಸಿನಿಮಾಗಳಿಗೆ ಕೆಲವು ಶೈಲಿಯಾದಂಥ ಮಾರ್ಕೆಟಿಂಗು, ಕೆಲವು ಸಿನಿಮಾಗಳಿಗೆ ಇಷ್ಟೇ ಹಿಂಗೆ ಮಾಡಬೇಕು ಅನ್ನೋದು ನನಗೂ ಕೂಡ ಇಟ್ಸ್ ಅನ್ ಐ ಓಪನರ್ ಆಗಿತ್ತು ನನಗೂ ಕೂಡ ಅದು. ಸೊ ಇದರಲ್ಲಿ ಸ್ವಲ್ಪ ಒಂದು ಸಣ್ಣ ಪ್ರಿಪರೇಷನ್, ಅಥವಾ ಈಗ ನೋಡಿ ಬರೋರನ್ನ ಸಿನಿಮಾ ಮಾಡೋರನ್ನ ತಡೆಯಕ್ಕಂತೂ ಆಗೋದಿಲ್ಲ. ನಾನ್ ಹೇಳೋದೇನು ಅಂತಂದ್ರೆ ಸಣ್ಣ ಒಂದು ಸಿಸ್ಟಮ್ ಎಜುಕೇಟ್ ಮಾಡಿ ಅವ್ರನ್ನ, ಅಥವಾ ಏನ್ ವ್ಯವಹಾರ ಆಗುತ್ತೆ, ಈಗ ಯಾರನ್ನ ಹಾಕೊಂಡು ಮಾಡ್ತಿದ್ದೀರಾ. ಈಗ ನನ್ನ ಪ್ರಕಾರ ಲೋಕಿ, ವಾಟ್ ಐ ವುಡ್ ಸಜೆಸ್ಟ್ ಈಸ್, ಇಲ್ಲ ಮೈಕ್ರೋ ಬಜೆಟ್ ಸಿನಿಮಾ ಮಾಡಿ, ಸರಿನಾ? ಇಲ್ವಾ ಸ್ಟಾರ್ ಬಜೆಟ್ ಹಾಕೊಂಡು ಸ್ಟಾರ್ನ ಹಾಕೊಂಡು ದೊಡ್ಡ ಸ್ಟಾರ್ನ, ಬಿಸ್ನೆಸ್ ಆಗುವಂತ ಸ್ಟಾರ್ನ ಹಾಕೊಂಡು ದೊಡ್ಡ ಸಿನಿಮಾ ಮಾಡಿ. ಈ ಮಧ್ಯ ರೇಂಜ್ ಸಿನಿಮಾಗಳು ಮಾಡಕ್ಕೆ ಹೋಗ್ಬಾರ್ದು. ಮಾಡಿದ್ರೆ ಒಡಸ್ಕೊಳ್ತಾರೆ ಪಕ್ಕಾ ಫಿಕ್ಸ್. ಯಾಕೆ ಅಂತಂದ್ರೆ ನೀವೊಂದು 5-6 ಕೋಟಿ ಕಡಿಮೆ ಪಿಕ್ಚರ್ ಆಗಲ್ಲ. 5-6 ಮಿನಿಮಮ್. ನಿಮ್ಗೆ 5-6 ಕೋಟಿಲಿ ಏನ್ ರಿಕವರಿ ಮಾಡ್ತೀರಾ? ಎಲ್ಲಿ ಥಿಯೇಟ್ರಿಕಲ್ಲಿ ಕಾಸು ಏನು ರಿಕವರ್ ಮಾಡ್ತೀರಾ? ಎಲ್ಲಿ OTT ಏನೂ ಆಗಲ್ಲ. ಲಾಸ್ ಆಗ್ತಾ ಇರೋದ ಅಂತ ಸಿನಿಮಾಗಳು, ಸಿಕ್ಕಾಬಡೆ ಲಾಸ್. ಈಗ ಮೈಕ್ರೋ ಬಜೆಟ್ ಅಲ್ಲಿ ಸಿನಿಮಾ ಅಂದ್ರೆ ವಿದಿನ್ 1 crore 2 crore ಒಳಗಡೆ ಸಿನಿಮಾ ಯಾರು ಮಾಡ್ತಾ ಇದಾರೆ, ಐ ಥಿಂಕ್ ದೇ ಆರ್ ಅಟ್ಲೀಸ್ಟ್ ದೇ ಆರ್ ರಿಕವರಿಂಗ್ ದ ಬ್ರೇಕ್ ಇವನ್ ಅಂಡ್ ದೇ ಆರ್ ಅಟೆಂಪ್ಟಿಂಗ್ ಸಮಥಿಂಗ್ ಎಲ್ಸ್ ನೆಕ್ಸ್ಟ್ ಟೈಮ್. ಸೊ ಅವ್ರಿಗೆ ಅದೊಂದು ಅಭ್ಯಾಸ ಆಗಿದೆ. ಅದು ನಾನು ಆ ಟ್ರೆಂಡ್ ನೋಡ್ತಾ ಇದ್ದೀನಿ. ಐ ಥಿಂಕ್ ಆ ಟ್ರೆಂಡೇ ಒಂದು 10-15 ಸತಿ ರಿಪೀಟ್ ಆಗ್ತಾ ಬ್ಲಾಕ್ ಬಸ್ಟರ್ಗಳು ಅದರಲ್ಲೇ ಬರ್ತವೆ. ಈಗ ಸೂಫ್ರಮ್ಸ್ ಅದಕ್ಕೆ ಎಕ್ಸಾಂಪಲ್. ಸೊ ಆ ತರದ್ದಾದಂತ ಒಂದು 10-12 ರಪ ಅಂತ ಬಿದ್ರೆ ಅದು ಅಗೈನ್ ಅದು ಎತ್ಕೊಂಡ್ಬಿಡುತ್ತೆ. ಆ ತರ ಆಗುತ್ತೆ. ನೀವು ಹೇಳ್ತಿರೋಂಥ ಇಂಡಸ್ಟ್ರಿ ಒಂದು ಹಿಡಿತದಲ್ಲಿದೆ. ಅಂದ್ರೆ ಫಿಲ್ಮ್ ಚೇಂಬರ್ ಆಗಲಿ, ಅಲ್ಲಿನ ಕಲಾವಿದರ ಸಂಘ ಆಗಲಿ, ಅದೆಲ್ಲವೂ ಕೂಡ ಇಂಡಸ್ಟ್ರಿಯಲ್ಲಿ ಆಗುವಗಳನ್ನ ತುಂಬಾ ಹತ್ತಿರದಿಂದ ನೋಡ್ತಾ ಇದೆ. ನಮ್ಮಲ್ಲೆಲ್ಲ ಅದು ಕೊರತೆ ಜಾಸ್ತಿ ಇದೆಯಾ ಅಂತ? ಯಾಕಂದ್ರೆ ಫಿಲ್ಮ್ ಚೇಂಬರ್ ಯಾವುದೇ ಒಂದು ಸಣ್ಣ ಘಟನೆಗಳಾಗ್ಲಿ ಅಂದ್ರೆ ನೆಗೆಟಿವ್ ಆದಾಗ ಯಾರು ಮುಂದೆ ಬರಲ್ಲ, ಅಥವಾ ಕಲಾವಿದರು ಯಾರು ಒಗ್ಗಟ್ಟಾಗಿ ನಿಂತ್ಕೊಳ್ತಾ ಇಲ್ಲ, ಅದೆಲ್ಲವೂ ನಡೀತಾ ಇದೆ ಅಂತ ಅನಿಸ್ತಾ ಇದೆಯಾ? ಹಂಗೇನಿಲ್ಲ ಅನ್ಸುತ್ತೆ ಬ್ರದರ್. ಈಗ ನೋಡಿ, ಆತರ ಎಷ್ಟೊಂದು ಕೇಸಸ್ಗಳಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿರೋದು ಇದು ಇದ್ದೇ ಇದೆ. ಬಟ್ ಇಲ್ಲೂ ಕನ್ಫ್ಯೂಷನ್ಸ್ ಇದೆ. 3-4 ಚೇಂಬರ್ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಸೊ ಬಟ್ ಮದರ್ ಚೇಂಬರ್ ಇಸ್ ಏನೋ ಅದಕ್ಕೊಂದೇನೋ ಇದೆ, ಅಪೆಕ್ಸ್ ಬಾಡಿ ಅಂತ ಹೇಳ್ತಾರೆ. ಸೊ ಹಂಗೆ ಇದ್ದೇ ಇದೆ. ಅದು ಹಲವಾರು ಏನೇ ಸಣ್ಣ ಪುಟ್ಟ ಸಮಸ್ಯೆಗಳು ಇದಾದಾಗ್ಲೂ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತಾರೆ. ನಮಗೂ ಎಷ್ಟೋ ಸಿನಾರಿಯೋಸ್ ಅಲ್ಲಿ ನಮಗೆ ನ್ಯಾಷನಲ್ ಅವಾರ್ಡ್ ಬಂದಾಗ ಕೂಡ ಕರೆದು ಸನ್ಮಾನ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಮಾಡ್ಲಿಲ್ಲ, ಚೇಂಬರ್, ಫಿಲ್ಮ್ ಚೇಂಬರ್. ಸೊ ಈ ರೀತಿ ಎಲ್ಲ ಆಗಿದೆ. ಐ ಥಿಂಕ್ ಆಮೇಲೆ ಒಳ್ಳೆ ಸಿನಿಮಾಗಳೇ ಬರ್ಲಿಲ್ಲ ಅಂದ್ರೆ ಚೇಂಬರ್ ಏನ್ ಮಾಡಕ್ಕಾಗುತ್ತೆ ಬ್ರದರ್?
ಅವ್ರು ಕುತ್ಕೊಂಡು ಕತೆ ಬರೋದು ಒಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡಕ್ಕಂತೂ ಆಗಲ್ಲ ಬರೋದು. ನಾನು ಹೇಳೋದು ನಾವು ಯಾರು ಸಿನಿಮಾ ಮಾಡಬೇಕು ಅಂತ ಬರ್ತಾ ಇದೀವಿ ಅವರು ಸ್ವಲ್ಪ ಅದ್ರ ಮೇಲೆ ಶ್ರದ್ಧೆಯಿಂದ ಅದ್ರ ಮೇಲೆ ಸ್ವಲ್ಪ ಎಫರ್ಟ್ ಹಾಕಿ ಇನ್ನೂ ಒಂದಷ್ಟು ಡೈನಮಿಕ್ಸ್ಗಳಲ್ಲಿ ಯೋಚನೆ ಮಾಡಿ ಸಿನಿಮಾ, ನಾನೇನೋ ಮೇಧಾವಿ ಅಂತ ಹೇಳ್ತಾ ಇಲ್ಲ, ನಾನು ಇನ್ನೂ ಸ್ಟೂಡೆಂಟ್, ನಾನು ಕಲಿತಾನೆ ಇದ್ದೀನಿ, ನಾನು ಇನ್ನು ಬಿಕಾಸ್ ನಾನು ಕೂಡ ಹ್ಯಾವ್ ಆಲ್ಸೋ ಸೀನ್ ಡೌನ್ ಫೇಸ್ ಆಫ್ ದ ಫಿಲ್ಮ್ಸ್, ನಾನು ನೋಡಿದ್ದೀನಿ. ಸೊ ಹಂಗಿರುವಾಗ ನಾವು ವರ್ಕ್ ಹಾರ್ಡ್ ಫೋಕಸ್ ಸ್ಟ್ರಾಂಗ್ ಮಾಡ್ಬೇಕಷ್ಟೇನೆ, ಅಕ್ಸೆಪ್ಟ್ ಮಾಡ್ಕೋಬೇಕು, ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಿರ್ಬೇಕು. ಯಾವುದೋ ಆಗಿಲ್ಲದೆ ಇರೋದನ್ನ ನಾವು ಸುಮ್ಮನೆ ಆಗಿದೆ ಅನ್ಕೊಂಡು ನಮಗೆ ನಾವೇ ಮೋಸ ಮಾಡ್ಕೊಂಡು ಫ್ಯೂಚರ್ ಅಲ್ಲಿ ಮಾಡೋ ಪ್ರಾಜೆಕ್ಟ್ಗೂ ಏಟ್ ಮಾಡ್ಕೋಬಾರದು ಅನ್ನೋದು ನನ್ನ ದೃಷ್ಟಿ ಅಷ್ಟೇ.